ಎಸ್, ಇವಿಎಂ ಮಷಿನ್ ನಲ್ಲಿ ಬಹಳಷ್ಟು ಜನ ನೀವು ವೋಟರ್ಸ್ ವೋಟ್ ಹಾಕಿರ್ತೀರಾ. ಆದ್ರೆ ಮುಂಬರುವಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಇರೋದಿಲ್ಲ, ಬದಲಾಗಿ ಮತಪತ್ರಗಳ ಮೂಲಕ ನಾವು ಮತವನ್ನ ಚಲಾಯಿಸಬೇಕು. ಈ ಹಿಂದೆ ನಾನು ಖಾಸಗಿ ವಾಹಿನಿಯಲ್ಲಿದ್ದಾಗ ರಂಗನಾಥ್ ಸರ್ ಹೇಳ್ತಾ ಇದ್ರು, ಎಷ್ಟು ದಿನ ಗಟ್ಲೆ 2 ದಿನ 3 ದಿನ ನಿದ್ದೆ ಇಲ್ದಂಗೆ ನಾವು ಮತಗಟ್ಟೆಗಳಲ್ಲಿ ಕಾಯ್ತಾ ಇದ್ವಿ ಮತಪತ್ರಗಳ ಎಣಿಕೆಯ ಸಂದರ್ಭದಲ್ಲಿ. ಈಗೇನೂ ಇಲ್ಲ, 10-11 ಗಂಟೆ ಆಗ್ತಿದ್ದಂಗೆ ಥಟ್ಟಂತ ಎಲ್ಲ ರಿಸಲ್ಟ್ ಬಂದುಬಿಡುತ್ತೆ ಅಂತ. ಮತ್ತೆ ನಾವೆಲ್ಲರೂ ಎಲ್ಲ ಪತ್ರಕರ್ತರು 1 ವಾರ 2 ವಾರ ಮತಗಟ್ಟೆಗಳಲ್ಲೇ ಮತ ಎಣಿಕೆ ಕೇಂದ್ರಗಳಲ್ಲೇ ಮಲ್ಕೋಬೇಕಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ತಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಯಾಕೆ ಹೇಳಿ? ರಾಹುಲ್ ಗಾಂಧಿ ಅವ್ರಿಗೆ ಇಷ್ಟ ಇಲ್ಲ. ಯಾಕೆ ಹೇಳಿ? ರಾಹುಲ್ ಗಾಂಧಿ ಅವ್ರಿಗೆ ನಂಬಿಕೆ ಇಲ್ಲ. ಯಾಕೆ ಹೇಳಿ? ರಾಹುಲ್ ಗಾಂಧಿ ಅವರು ಬಯಸ್ತಾ ಇದ್ದಾರೆ. ಯಾಕೆ ಹೇಳಿ? ರಾಹುಲ್ ಗಾಂಧಿ ಅವರು ಮತಾಧಿಕಾರ ಆಂದೋಲನ ಮಾಡಿದ್ದಾರೆ. ಯಾಕೆ ಹೇಳಿ? ರಾಹುಲ್ ಗಾಂಧಿ ಅವರು ರಾಜೇಶ್ವರ ನಗರ ಮಹದೇವಪುರದಲ್ಲಿ ಏನೇನು ನಕಲಿ ಮತದಾರರು ಮತ್ತು ಮತದಾರ ಪಟ್ಟಿಗೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ಮಾಡಿ ವೈಟ್ ಅಂಡ್ ಬ್ಲ್ಯಾಕ್ ಅಲ್ಲಿ ಜನರ ಮುಂದೆ ಇಟ್ರಲ್ಲ, ಹಾಗಾಗಿ ರಾಹುಲ್ ಗಾಂಧಿ ಅವರನ್ನ ಬಲಪಡಿಸೋಕೆ, ರಾಹುಲ್ ಗಾಂಧಿ ಅವರ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ತಾವು ಜಾಗೃತರಾಗಿದ್ದೀವಿ ಅನ್ನೋದನ್ನು ತೋರಿಸೋದಕ್ಕೆ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಹಾಗಾದ್ರೆ ಏನ್ ತೀರ್ಮಾನ ಇದು ಅನ್ನೋದರ ಫುಲ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಫುಲ್ ಬ್ರೇಕಿಂಗ್ ಬರ್ತಾ ಇದೆ, ಬನ್ನಿ ನೋಡೋಣ. ಇವಿಎಂ ಆಧಾರಿತ ಚುನಾವಣೆಗೆ ಸೆಡ್ಡು, ಬ್ಯಾಲೆಟ್ ಬಳಕೆಗೆ ಸರ್ಕಾರ ನಿರ್ಧಾರ. ಕರ್ನಾಟಕದಲ್ಲಿ ಇವಿಎಂ ನೋ ಟೆನ್ಷನ್, ಇನ್ಮುಂದೆ ಬ್ಯಾಲೆಟ್ ಪೇಪರ್ ಎಲೆಕ್ಷನ್. ರಾಹುಲ್ ವೋಟ್ ಚೋರಿ ಅಭಿಯಾನ ಬೆನ್ನಲ್ಲೇ ಸಿದ್ದರಾಮಯ್ಯ ಸಂಪುಟ ಡಿಸಿಷನ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇವಿಎಂ ಇಲ್ಲ ಎಂದ ಕಾಂಗ್ರೆಸ್ ಸರ್ಕಾರ. ಕೈ ನಾಯಕ ರಾಹುಲ್ ಗಾಂಧಿ ಅಸ್ತ್ರ, ಕರ್ನಾಟಕದಿಂದಲೇ ಪ್ರಯೋಗನ. ಇವಿಎಂ ವರ್ಸಸ್ ಬ್ಯಾಲೆಟ್, ಕೈ ಕಮಲ ನಾಯಕರ ರಾಜಕೀಯ ಫೈಟ್. ಬ್ಯಾಲೆಟ್ ಬಗ್ಗೆ ಕಮಲ ಕಳವಳ, ರಾಜ್ಯ ಸರ್ಕಾರದ ನಡೆಗೆ ಕೆಂಡಾಮಂಡಲ. ಇವಿಎಂನಿಂದ ಗೆದ್ದಿರೋ 136 ಶಾಸಕರು ರಾಜೀನಾಮೆ ನೀಡಲಿ ಎಂದಿದ್ದಾರೆ ವಿಜಯೇಂದ್ರ. ಬ್ಯಾಲೆಟ್ ಬಗ್ಗೆ ಬಿಜೆಪಿಗೆ ಯಾಕೆ ಗಾಬರಿ, ಕಳ್ಳನ ಮನಸ್ಸು ಉಳ್ಳಗೆ ಯಾಕೆ ಅಂತ ಡಿಕೆ ಶಿವಕುಮಾರ್ ಕೌಂಟರ್ ಅಟ್ಯಾಕ್. ಎಸ್, ಇಷ್ಟು ದಿನ ಇವಿಎಂ ಮೇಲೆ ಸೋಲು ಗೆಲುವು ಲೆಕ್ಕಾಚಾರ ಆಗ್ತಾ ಇತ್ತು. ಈಗ ಇವಿಎಂ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ, ಇವಿಎಂ ಮಷಿನ್ ಮೇಲೂ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ, ಚುನಾವಣಾ ಆಯೋಗದ ಮೇಲೂ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ, ಮತದಾರರ ಪಟ್ಟಿ ಮೇಲೂ ನಂಬಿಕೆ ಕಳ್ಕೊಂಡಿದ್ದಾರೆ. ಎಲ್ಲದರ ಮೇಲೂ ನಂಬಿಕೆ ಕಳ್ಕೊಂಡಿದ್ದಾರೆ. ಒಂದರ ಮೇಲೆ ಮಾತ್ರ ನಂಬಿಕೆ ಇದೆ, ಅದು ರಾಹುಲ್ ಗಾಂಧಿ ಮಾತ್ರ. ಹಾಗಾದ್ರೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ನಮ್ಮ ಅನುಭವದ ಮೇಲೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ. ಅನೇಕ ದೇಶಗಳು ಇವಿಎಂ ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ. ಬಿಜೆಪಿಗೆ ಯಾಕೆ ಆತಂಕ? ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ, ಕಾನೂನಲ್ಲೇ ಇದೆ. ಅವರೇ ಮಾಡಿದಂತ ಕಾನೂನು ಇದೆ, ನಾನು ಕೊಡ್ತೀನಿ ನಿಮ್ಗೆ. ಅವ್ರು ಮಾಡಿದಂತ ಕಾನೂನು, ಅವರ ಅವಧಿಯಲ್ಲೇ ಮಾಡಿದಂತ ಕಾನೂನು, ಐದರ್ ಬ್ಯಾಲೆಟ್ ಆರ್ ಇವಿಎಂ ಅಂತ ಇದೆ. ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನಿಮ್ಗೆ ಯಾಕೆ ಗಾಬರಿ? ಯಾಕೆ ನಿಮ್ಗೆ ಅಂದ್ರೆ ನಿಮ್ಗೆಲ್ಲೋ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂದಂಗೆ. ಇವಿಎಂ ಮೇಲೆ ಸಾಕಷ್ಟು ಸಂದೇಹಗಳೆಲ್ಲ ಕೂಡ ಇದ್ದಾವೆ. ಇವತ್ತು ಬ್ಯಾಲೆಟ್, ಇವತ್ತು ಅಮೆರಿಕ ಅಂತ ರಾಷ್ಟ್ರ, ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ, ಈಗೂ ಕೂಡ ಬ್ಯಾಲೆಟ್ ಮೇಲೆ ಹೋಗ್ತಾರೆ. ಬ್ಯಾಲೆಟ್ ಆದರೆ ಇವತ್ತು ಸಹ ಈ ಇವಿಎಂದು ಏನು ಗೊಂದಲ ಇದೆ, ಸಂದೇಹ ಇದ್ದಾವೆ, ಅದರಿಂದ ನಾವು ಹೊರಗುಳ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಮುಂಚೆಯಿಂದ ಮಷಿನ್ ಮೇಲೆ 11 ವರ್ಷ ಆಯ್ತು ಇದು ಆರೋಪ ಕೇಳ್ತಾನೆ ಇದೆ. ಇವತ್ತು ಹೊಸದಲ್ಲ, ಕಾರ್ಯಾಗಾರ ಮೂಲಕ ಅದನ್ನ ಪ್ರೂವ್ ಮಾಡುವಂತ ಪ್ರಯತ್ನ ಆಗಿದೆ, ಸುಮಾರಾಗಿದೆ. ಮುಂಚೆ ಯಾವುದೇ ವಿರೋಧ ಪಕ್ಷದವರು ಅದನ್ನು ಒಪ್ತಾ ಇಲ್ಲಲ್ಲ. 11 ವರ್ಷ ಏನ್ 3 ಚುನಾವಣೆ ಆಗಿದೆ, 3 ಚುನಾವಣೆ ಬಗ್ಗೆ ಬಹಳಷ್ಟು ತಕರಾರು ಇದೆ. ಅದಕ್ಕೆ ಒಂದ್ಸಲ ಕಾಂಗ್ರೆಸ್ ಚುನಾವಣಾ ಅಕ್ರಮಗಳನ್ನ ಮಾಡುವಂತದ್ದು ತನ್ನ ರಾಜಕೀಯ ಚಟುವಟಿಕೆಯ ಭಾಗವಾಗಿ ಇಟ್ಕೊಂಡಿದೆ. ಇವಿಎಂ ಇರೋದ್ರಿಂದ ಅವರಿಗೆ ಅಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವೇನಾದ್ರೂ ಅಕ್ರಮ ಮಾಡೋದಿದ್ರೆ ಮತ್ತೆ ಪುನಃ ಬ್ಯಾಲೆಟ್ ಪೇಪರ್ನ ತರಬೇಕು ಅನ್ನೋದು ಕಾಂಗ್ರೆಸ್ಸಿನ ಇರಾದೆ ಅಂತ ಹೇಳಿ ವಾಯ್ನಾಡಲ್ಲಿ ಗೆದ್ದಿದ್ದು ಕೂಡ ಇವಿಎಂ ಮುಖಾಂತರ.
ಅಮೇಥಿಲಿ ಇದ್ದಿದ್ದು ಕೂಡ ಇವಿಎಂ ಮುಖಾಂತರ. ಆದ್ರೆ ಅಮೇಥಿಲಿ ನಾವು ಸೋತ ತಕ್ಷಣ ಇವಿಎಂ ಮೇಲೆ ನಾವು ದೂರ್ಲಿಲ್ಲ. ನಾವು ಅವಲೋಕನ ಮಾಡ್ಕೊಳಕ್ ಶುರು ಮಾಡ್ತೀವಿ. ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ 2 ಬಾರಿ ಕೇಂದ್ರದಲ್ಲಿ ಆಯ್ಕೆಯಾಗಿದೆ, ರೂಲಿಂಗ್ ಪಾರ್ಟಿ ಆಗಿದೆ, ಮತ್ತೆ ಹಲವಾರು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರನ ಹಿಡಿದಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯವನ್ನ ಮಾತಾಡೋದು ಅಪರಾಧ.